ಸ್ನೇಹಿತರೆ, ಸಾತ್ವಿಕ್ ಕಿಚನ್ ಅಂತ ಬಂದಿದ್ದೀವಿ. ಪ್ಯೂರ್ ವೆಜಿಟೇರಿಯನ್. ನಮ್ಮ ಹೋಟ್ಲು ಇಂದ ಸ್ವಲ್ಪ ಒಂದು 100 ಮೀಟರ್ಸ್ ದೂರದಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಸೆಟಪ್ಪು. ಮೆನುವಲ್ಲಿ ನೋಡಿ ಮೈಸೂರು ಮಸಾಲೆ ದೋಸೆ ಇದೆ. ಮೈಸೂರು ಮಸಾಲೆ ದೋಸೆ ಹೇಳಿದ್ದೀವಿ. ಆಮೇಲೆ 1 ಪ್ಲೇಟ್ ಇಡ್ಲಿ ಹೇಳಿದ್ದೀವಿ. ನಿಮಗೆ ಮಸಾಲೆ ದೋಸೆ ಮೈಸೂರು 90,000 90,000 ಅಂದರೆ ಅವ್ರ ದುಡ್ಡಲ್ಲಿ. ನಮ್ಮ ದುಡ್ಡಲ್ಲಿ 1,600,000 ರೂಪಾಯಿ ಆಗುತ್ತೆ. 90,000 ಅಂದರೆ ಹೆಚ್ಚು ಕಮ್ಮಿ 550 ರೂಪಾಯಿ ಬಿತ್ತು ಒಂದು ದೋಸೆ. ಆಮೇಲೆ ಇದು ಇಡ್ಲಿ ಬಂದ್ಬಿಟ್ಟು 60,000 ಅಂದರೆ ಹೆಚ್ಚು ಕಮ್ಮಿ ಎಷ್ಟು 600 ರೂಪಾಯಿ ಲಕ್ಷಕ್ಕೆ ಅಂತಂದರೆ 60,000 ಅಂದರೆ 360 ರೂಪಾಯಿನೂ ಬಿತ್ತು. ತುಂಬ ಕಾಸ್ಟ್ಲಿ. ನಮ್ಮ ದುಡ್ಡಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗತ್ತೆ ಇಲ್ಲಿ. ಅದಕ್ಕೆ ಇಲ್ಲಿ ಪ್ಯಾಕೇಜ್ಗಳು ತೊಗೊಂಡ್ಬಿಡ್ತಾರೆ, ಎಲ್ಲರಿಗೂ ಬಫೆ ಊಟ ಕೊಡ್ತಾರೆ ಅಂತ. ಬಟ್ ಪ್ಯಾಕೇಜ್ಗಿನ ನಾವು ಸಪ್ರೇಟಾಗಿ ಮಾಡ್ಕೊಂಬಂದರೆ ಜಾಸ್ತಿ ಜಾಗಗಳು ನೋಡ್ಬೋದು, ಒಳ್ಳೆ ಹೋಟ್ಲಲ್ಲಿ ಉಳ್ಕೊಬೋದು. ಪ್ಯಾಕೇಜ್ ಮಾಡಿಕೊಂಡ್ರೆ ಓವರಾಲಾಗಿ ಊಟದೆಲ್ಲ ವರ್ಕೌಟ್ ಆಗುತ್ತೆ. ನಮಗೆ ಊಟದಲ್ಲೇ ಸುಮಾರು ಲಾಸ್ ಆಗೋಗ್ಬಿಡುತ್ತೆ ಆಚೆ ಕಡೆ ನಾವು ಊಟ ಮಾಡೋದ್ರಲ್ಲೇ. ನೋಡಿ ಸ್ನೇಹಿತರೆ, 4 ಇಡ್ಲಿ ಕೊಟ್ಟಿದ್ದಾರೆ. 4 ಇಡ್ಲಿ, ಸಾಂಬಾರು, ಕೆಂಪು ಚಟ್ನಿ, ಬಿಳಿ ಚಟ್ನಿ ಮತ್ತು ಇದು ಮೈಸೂರು ಮಸಾಲೆ ದೋಸೆ. 4 ಇಡ್ಲಿ. ಇಲ್ಲಿ ಸರ್ವ್ ಮಾಡೋರನ್ನ ನೋಡಿ ನಮಗೇನು ಡಿಫ್ರೆನ್ಸ್ ಏನು ಆಗಲೇ ಇಲ್ಲ ಆ್ಯಕ್ಚುಲಿ. ಯಾಕೆಂದರೆ ಬೆಂಗಳೂರಿನಲ್ಲಿ ಮೆಜಾರಿಟಿ ಹೋಟ್ಲುಗಳಲ್ಲಿ ನಾರ್ತ್ ಈಸ್ಟ್ ಅವರೇ ಸರ್ವ್ ಮಾಡ್ತಾರೆ. ಎಲ್ಲ ಇವ್ರುಗಳು ಅವ್ರ ಥರನೇ ಇದ್ದಾರೆ. ಆದರೆ ಒಂದೇನು ಇದಾಗಿದ್ದು ಅಂತಂದರೆ, ನಮ್ಮೂರು ನಾವು ಅಲ್ಲಿ 60 ರೂಪಾಯಿ ಕೊಡೋಕ್ಕೂ ಇಡ್ಲಿ ಅಳ್ತೀವಿ. ಇಲ್ಲಿ ಬಂದಾಗ ಆಲ್ಮೋಸ್ಟ್ ಇವಾಗ 550 ರೂಪಾಯಿ ಒಂದು ಪ್ಲೇಟ್ ಇಡ್ಲಿ ಕೊಟ್ಟಿದ್ದೀವಿ. 4 ಇಡ್ಲಿ ಕೊಟ್ಟರು, 4 ಇಡ್ಲಿಗೆ 550 ರೂಪಾಯಿ ಆಯಿತು ಒಂದು ಪ್ಲೇಟು. ಸೊ ಇಲ್ಲಿ ಬಂದಾಗ ನಮ್ಮ ದೇಶದ ಬೆಲೆ ಗೊತ್ತಾಗತ್ತೆ. ಹೊರಗಡೆ ಬಂದಾಗ ನಮ್ಮ ದೇಶದ ಅನ್ನದ ಬೆಲೆ, ನಮ್ಮ ಮಣ್ಣಿನ ಬೆಲೆ, ನಮ್ಮವ್ರ ಬೆಲೆ. ಕಾಫಿ ಸಿಕ್ಕೇ ಇಲ್ಲ ನಮಗೆ. ವಿಯೆಟ್ನಾಮಲ್ಲಿ ಕುಡಿದಿದ್ದು ರೋಬಸ್ಟಾ ಕಾಫಿಗಳು. ಇಲ್ಲಿ ಬಾಲಿಗೆ ಬಂದರೆ ಹೋಟ್ಲಲ್ಲಿ ನೆಸ್ಕೆಫೆ ಇಟ್ಟಿರ್ತಾರೆ, ಹೋಟ್ಲಿಗೆ ಬಂದರೆ ಬ್ರೂ ಕೊಡ್ತಾರೆ. ಇಲ್ಲಿ ಫಿಲ್ಟರ್ ಕಾಫಿ ಅದೆಲ್ಲ ಸಿಗೋಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಫೆ ಬ್ರೇಕ್ಫಾಸ್ಟ್ಗೆ ಡಿಕಾಕ್ಷನ್ ಇಟ್ಬಿಟ್ಟಿರ್ತಾರೆ. ಆ ಡಿಕಾಕ್ಷನ್ಗೆ ಬೆಂಗಳೂರಿನಲ್ಲಿ ಏನು ಆ್ಯಡ್ ಮಾಡ್ತಾರೆ ಅದಕ್ಕೆ 10 ನೀರು ಹಾಕಿರ್ತಾರೆ. ಬರೀ ನೀರೇ, ಕಲರ್ ಮಾತ್ರ ಕಾಣುತ್ತೆ, ಒಂಥರ ಬ್ರೌನಿಶು. ಅದನ್ನು ಹಾಲ್ಗೆ ಹಾಕ್ಕೊಂಡ್ರೆ ಎಷ್ಟು ಡಿಕಾಕ್ಷನ್ ಹಾಕ್ಕೊಂಡ್ರು ಕಮ್ಮಿನೇ, ಗಟ್ಟಿನೇ ಬರೋಲ್ಲ. ಸೊ ಅದು ಕುಡಿದ್ರು ಒಂದೇ, ಬರೀ ಡಿಕಾಕ್ಷನ್ ಕುಡಿದ್ರೂ ಕಾಫಿ ಕುಡ್ದಂಗೆ ಆಗ್ತಲ್ಲ. ಅದಕ್ಕೆ ತುಂಬ ಲೈಟಾಗಿ ಮಾಡ್ತಾರೆ ಇಲ್ಲೆಲ್ಲ ಬಾಲಿಯಲ್ಲಿ. ಕುಡಿದ್ರೆ ನೆಸ್ಕೆಫೆ ಕುಡಿಬೇಕು, ಇಲ್ಲ ಬ್ರೂ ಕುಡಿಬೇಕು, ಕೋಲ್ಡ್ ಕಾಫಿಗಳು ಕುಡಿಬೇಕು. ಕಾಫಿ ಅಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಾವು ಲಾಂಗ್ ಟ್ರಿಪ್ ಬಂದುಬಿಟ್ವಿ. ಒಂದಿನ ಜರ್ನಿ ಮಾಡಿದ್ಮೇಲೆ ರೆಸ್ಟ್ಗೆ ಅಂತ ವಿಯೆಟ್ನಾಮಲ್ಲಿ ಎಕ್ಸ್ಟ್ರಾ, ಮತ್ತು ದನಾಂಗ್ ಹೋದ್ವಿ. ಅಲ್ಲಿಂದ ಹೊನಾಯಿಂದ ಫ್ಲೈಟ್ ಅಲ್ಲೊಂದಿನ ಎಕ್ಸ್ಟ್ರಾ ತೊಗೊಂಡ್ವಿ. ನಾವೇ ಪ್ರೈವೇಟಾಗಿ ಮಾಡ್ಕೊಂಡಿದ್ದೆಲ್ಲ ಪ್ಯಾಕೇಜ್ಗಳು. ಅದಾದಮೇಲೆ ತಿರ್ಗಿ ಇಲ್ಲಿ ಬಂದಮೇಲೆ ಒಂದಿನ ರೆಸ್ಟು, 3 ದಿನ ಓಡಾಡೋದು ಅಂದ್ಕೊಂಡಿದ್ವಿ. ಸ್ವಲ್ಪ ಕಾರಣಾಂತರಗಳಿಂದ ಜಾಸ್ತಿ ಸುತ್ತಕ್ಕಾಗಲಿಲ್ಲ ನಾವಿಲ್ಲಿ. ಎಲ್ಲ ಚೆನ್ನಾಗಿತ್ತು. ಬಟ್ ಏನು ಅಂದರೆ ನಮ್ಮ ಊಟ ತಿಂಡಿ ಸಿಗೋದು ಭಾಳ ಕಷ್ಟ ಇಲ್ಲಿ. ಅಂದರೆ ನಮ್ಮ ರುಚಿಗೆ ತಕ್ಕಂಗೆ ಇಡ್ಲಿ ಇಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನೆನ್ನೆ ಒಂದು ಗುಜರಾತ್ ಹೋಟ್ಲಿಗೆ ಹೋಗಿದ್ದು, ಅಲ್ಲಿ 3 ಇಡ್ಲಿ ಕೊಟ್ಟಿದ್ದು. ತುಂಬ ದಪ್ಪ ಗಟ್ಟಿ ಇತ್ತು. ಇಲ್ಲಿ ತುಂಬ ಸಾಫ್ಟಾಗಿತ್ತು ಇಡ್ಲಿ. ಆಮೇಲೆ ಸ್ವಲ್ಪ ಉದುರುದ್ರಾಗಿತ್ತು, ಚೆನ್ನಾಗಿತ್ತು. ಚಟ್ನಿ ಬಟ್ಲ ಮೇಲೆ ಬಟ್ಲು ತರಿಸ್ಕೊಂಡ್ವಿ, ಬೇಜಾನು ಎಲ್ಲ ಚಿಕ್ಕ ಬಟ್ಲು, ನಿಮಗೆ ವಿಡಿಯೋ ನೋಡಿದಿರಲ್ಲ ಆ ಥರ. ಆಮೇಲೆ ಆ ಹುಡುಗಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಂತ ಅವಳನ್ನ ಕರೆದು ಅದು 2 ಸಲ ಹಿಂಗೆ ಅದ್ರ ಖಾಲಿಯಾಗಿ ಹೋಗ್ಬಿಡ್ತಾರೆ ಚಟ್ನಿ. ನಮ್ಮೂರಲ್ಲಿ ಚಟ್ನಿ ಕೇಳಿದ್ರೆ ಹಿಂಗೆ ಸುರಿತಾರೆ, ಇಲ್ಲ ಅವೆಲ್ಲ ಇಲ್ಲ. ಅದಕ್ಕೆ ಕರೆದ್ಬಿಟ್ಟು ಅವಳಿಗೆ ವಿದ್ಯಾರ್ಥಿ ಭವನ್ ವಿಡಿಯೋ ನೋಡಿಸ್ದೆ, ನೋಡಮ್ಮ ಹಿಂಗಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ರು. ಆ ದೋಸೆ ಇಟ್ಕೊಂಬರೋ ಸ್ಟೈಲ್ ನೋಡಿ, ಆ ಚಟ್ನಿ ಉಯ್ದಾರ ನೋಡಿ. ಅವಾಗ ಹೇಳಿದೆ, ನೋಡಮ್ಮ ಈ ಥರ ಚಟ್ನಿ ಹಾಕ್ಸ್ಕೊಂಡು ತಿಂದ ಅಭ್ಯಾಸ ನಮಗೆ, ಅದಕ್ಕೆ ಇಲ್ಲಿ ಚಟ್ನಿ ಕೇಳ್ತಾ ಇರೋದು, ನೀನು ಬೇಜಾರು ಮಾಡ್ಕೊಂಡೇನೋ ಅಂತ. ಇಲ್ಲ ಏನಿಲ್ಲ ಅಂದು. ಈಗ ಲಾಸ್ಟಲ್ಲಿ 2 ಮಸಾಲೆ ಚಾಯ್ ಆರ್ಡ್ರ್ ಮಾಡಿದ್ದೀವಿ.